ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು 10 ರೂಪಾಯಿ ಬಲ್ಪಿಂದ ಒಂದು ಪ್ರೊಜೆಕ್ಟರ್ ರೆಡಿ ಮಾಡ್ಬೋದಂತೆ. ಅದು ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ಅದಕ್ಕೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಫುಲ್ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಫುಲ್ ಈಸಿಯಾಗಿ ಒಂದು ಪ್ರೊಜೆಕ್ಟರ್ ರೆಡಿ ಮಾಡ್ಬೋದು. ಆ್ಯಂಡ್ ಲಾಸ್ಟಲ್ಲಿ ಕೂಡ ಇದು ವರ್ಕ್ ಆಯಿತು. ಆ್ಯಂಡ್ ಫಸ್ಟು ಒಂದು ಬಲ್ಪ್ ತಗೊಂಡು ಆ ಬಲ್ಪ್ ಮೇಲೆ ಇರುತ್ತಲ್ಲ, ಅದು ಕ್ಯಾಪ್ ಥರ ಮೆಟಲ್ಲು, ಅದು ಇಲ್ಲಿಗೆ ಕಟ್ ಮಾಡ್ಕೋಬೇಕಂತೆ. ಇಲ್ಲಿಗೆ ಕಟ್ ಮಾಡ್ಕೋಬೇಕು. ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಕನ್ನಡದವರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ಸಪೋರ್ಟ್ ಇಲ್ಲ ನಮ್ಮ ಚಾನಲ್ಗೆ. ವೀಡಿಯೋಸ್ ಆದರೆ ಬರ್ತಾ ಇರುತ್ತೆ, ಆದರೆ ವೀಡಿಯೋಸ್ಗೆ ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಇಂಥ ಕಂಟೆಂಟ್ ನಿಮಗಂತೂ ಎಲ್ಲಿ ಸಿಗೋದಿಲ್ಲ. ನಾನು ಕೊಡ್ತೀನಿ ಕಂಟೆಂಟ್, ಎಲೆಕ್ಟ್ರಿಕ್ ಕಂಟೆಂಟ್, ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಫಸ್ಟು ಇದು ಕ್ಲೀನಾಗಿ ಕಟ್ ಮಾಡ್ಕೋಬೇಕು ನೋಡಿ, ಈ ಥರ. ಆ್ಯಂಡ್ ಕಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಕಟ್ ಮಾಡಬೇಕು, ಯಾಕಂದರೆ ಅದು ಬಲ್ಪು ಒಂಚೂರು ಅದಕ್ಕೆ ಏಟಾದರೆ ಫುಲ್ ಎಲ್ಲ ಒಡೆದೋಗುತ್ತೆ ನೋಡಿ. ಈ ಥರ ಕಟ್ ಮಾಡ್ಕೋಬೇಕು. ಒಂದು ವಿಡಿಯೋ ಸ್ವಲ್ಪ ಸ್ಪೀಡ್ ಇಕ್ಕಿದ್ದೀನಿ, ಟೈಮ್ ವೇಸ್ಟ್ ಅಂತ. ಈ ಥರ ಬರುತ್ತೆ. ಈ ಟ್ಯೂಬಿಂದ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅದರಿಂದ ಕೂಡ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಈ ಒಳಗಡೆ ಇದೆಯಲ್ಲ, ಇದು ಅದರ ಹೆಸ್ರು ಏನಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಅದನ್ನು ರಿಮೂವ್ ಮಾಡ್ಕೋಬೇಕು. ಫಿಲ್ಮೆಂಟೋ ಏನೋ ಅಂತಿರಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ. ಆ್ಯಂಡ್ ಈ ಸುತ್ತಲೂ ಇರೋದು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ, ಕಟ್ ಮಾಡಿದ್ದೀನಿ. ಇವಾಗ ಒಳಗಡೆ ಇರೋದು ಆಚೆ ತೆಗಿತಾ ಇದ್ದೀನಿ. ಫುಲ್ ಎಲ್ಲ ನೀಟಾಗಿ ಅದರಲ್ಲಿ ಗಾಜ್ ಪೀಸ್ ಇರ್ದಿರ ಆಚೆ ತಗೋಬೇಕು. ಆ್ಯಂಡ್ ಇಲ್ಲಿ ನೋಡಿ, ಇದು ಫಿಲ್ಮೆಂಟ್ ಇದು ಸುಮ್ಮನೆ ಮುಟ್ಕೊಂಡ್ರೆ ಮುರಿದೋಗ್ತಾ ಇದೆ ಅದು. ಆ್ಯಂಡ್ ಇವಾಗ ಕ್ಲೀನ್ ಮಾಡಿದ್ದೀನಿ ಫುಲ್. ನೋಡಿ ಯಾವ ಥರ ಇದೆ ಅಂತ. ಒಳಗಡೆ ಒಂದು ಚೂರು ಕೂಡ ಗಾಜ್ ಪೀಸ್ ಇರಬಾರ್ದು. ಆ್ಯಂಡ್ ಅದು ಹುಷಾರಾಗಿ ಪಕ್ಕದಲ್ಲಿ ಇಟ್ಕೊಂಡು ಈ ಗಾಜ್ ಪೀಸ್ ಎಲ್ಲ ಆಚೆ ಬಿಸಾಗಿ ಬರ್ತೀನಿ. ಗಾಯ್ಸ್, ಇವಾಗ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದು ಸೈಡ್ಗೆ ಇಟ್ಕೋಬೇಕು ಹುಷಾರಾಗಿ, ಹೊಡೆದೋಗ್ದಿರ ನೋಡ್ಕೋಬೇಕು. ಓಕೆ, ಇವಾಗ ಏನಂದರೆ ಒಂದು ಬಾಕ್ಸ್ ತಗೊಳ್ಳಿ, ಯಾವುದಾದ್ರೂ ಜ್ಯೂಸ್ ಬಾಕ್ಸು ಇಲ್ಲ ಏನಾದರೂ ಒಂದು ಬಾಕ್ಸ್ ತಗೊಳ್ಳಿ. ಆ ಬಾಕ್ಸ್ ತಗೊಂಡು ಒಂದು ಸೈಡಲ್ಲಿ ಆ ಬಲ್ಪ್ ಇದೆಯಲ್ಲ, ಆ ಬಲ್ಪ್ ಸೈಜಷ್ಟು ಕಟ್ ಮಾಡ್ಕೋಬೇಕು. ಆ ಬಲ್ಪಲ್ಲಿ ಫಿಕ್ಸ್ ಮಾಡೋಕ್ಕೆ ಹೋಲ್ ಮಾಡ್ಕೋಬೇಕು. ನೋಡಿ, ಈ ಬಲ್ಪನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಫಸ್ಟು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಮತ್ತೆ ಕಟ್ ಮಾಡೋಣ. ಇಲ್ಲಿ ಮಾರ್ಕ್ ಮಾಡೋಣ ನೋಡಿ. ನಾನು ಸುಮ್ಮನೆ ಹಂಗೆ ಮಾರ್ಕ್ ಮಾಡಿದ್ದೀನಿ. ಆ್ಯಂಡ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇವಾಗ ಈ ಬಲ್ಪು ಅಲ್ಲಿ ಫಿಕ್ಸ್ ಮಾಡಬೇಕು. ಅಂದರೆ ಇನ್ನೂ ಸ್ವಲ್ಪ ಕೆಲಸ ಇದೆ ಬಲ್ಪ್ನಲ್ಲಿ. ಏನಂದರೆ ವಾಟ್ರಿಗೆ ಇಟ್ಕೊಬರ್ಬೇಕು. ಫುಲ್ ವಾಟ್ರ್ ಇಟ್ಕೊಬಂದು ಅದ್ರ ಮೇಲೆ ಒಂದು ಕ್ಯಾಪು ಫಿಕ್ಸ್ ಮಾಡಬೇಕು. ವಾಟ್ರು ಚೆಲ್ಲೋಗ್ದಿರ ನಾನು ಒಂದು ಕ್ಯಾಪ್ ತಗೊಂಡಿದ್ದೀನಿ. ಆ ಕ್ಯಾಪನ್ನು ಇಲ್ಲಿ ಫಿಕ್ಸ್ ಮಾಡ್ಕೊತೀನಿ. ಆ್ಯಂಡ್ ಗ್ಲೂಗನ್ನಿಂದ ಫುಲ್ ಆ ನೀರು ಚೆಲ್ಲೋಗ್ದಿರ ಫುಲ್ ಟೈಟಾಗಿ ಗ್ಲೂ ಫುಲ್ ಹಾಕ್ಕೊಂಡು ಫಿಕ್ಸ್ ಮಾಡ್ಕೋಬೇಕು. ಸುತ್ತಲೂ ಗ್ಲೂಗನ್ನಿಂದ ಗ್ಲೂ ಹಾಕೋಬೇಕು. ಹೆಂಗಂದರೆ ಫಸ್ಟು ಮೇಲೆ ನೀವು ಗ್ಲೂ ಹಾಕೋಬೇಕು. ಈ ಥರ ಮೇಲೆ ಹಾಕ್ಕೊಂಡು ಮತ್ತೆ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇವಾಗ ಕೆಳಗಡೆಯಿಂದ ಗ್ಲೂ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಆ ಬಲ್ಪು ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು, ಕೆಳಗೆ ಬಿದ್ದರೆ ಒಡೆದೋಗುತ್ತೆ ಅದು. ನೋಡಿ, ಸುತ್ತಲೂ ಗ್ಲೂ ಹಾಕೋಬಿಟ್ಟಿದ್ದೀನಿ. ನೀರು ಚೆಲ್ಲೋಗಲ್ಲ, ಆದರೆ ಒಂದೊಂದು ಡ್ರಾಪ್ ಬರ್ತಾ ಇದೆ. ಚೆಲ್ಲೋಗ್ತಾ ಇದೆ, ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ಬರ್ತಾ ಇದೆ ನೀರು. ಆ್ಯಂಡ್ ಇವಾಗ ಏನಂದರೆ ಈ ಬಲ್ಪನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಕರೆಕ್ಟಾಗಿಲ್ಲಿ ಇದು ಹೋಲಿನ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು, ಬೀಳ್ತಿಲ್ಲ. ಟೈಟಾಗಿ ಅಲ್ಲಿ ಫಿಕ್ಸ್ ಮಾಡಿಕೊಂಡು ಅದಕ್ಕೆ ಕೂಡ ಗ್ಲೂ ಆಗಿಬಿಟ್ರೆ ಸರಿ ಹೋಗುತ್ತೆ. ನೋಡಿ, ನಾನು ಅಲ್ಲಿ ಫಿಕ್ಸ್ ಮಾಡಿದ್ದೀನಿ. ಅಂದರೆ ಬಲ್ಪು ಅಲ್ಲಿ ಆ ಶೀಟ್ಗೆ ಫಿಕ್ಸ್ ಮಾಡಿದ್ದೀನಿ. ನಾನು ಗ್ಲೂ ಹಾಕಿಲ್ಲ. ಇವಾಗ ಗ್ಲೂ ಹಾಕೋಣ.
ವಿಡಿಯೋ ಸ್ವಲ್ಪ ಸ್ಪೀಡ್ ಇಕ್ಕಿದ್ದೀನಿ, ಟೈಮ್ ವೇಸ್ಟ್ ಅಂತ. ಗ್ಲೂ ಹಾಕೋದೇನು ಬರುತ್ತೆ, ಎಲ್ರಿಗೂ ಬರುತ್ತೆ. ಗ್ಲೂ ಸ್ಟಿಕ್ಕು ಈ ಥರ ಫಿಕ್ಸ್ ಮಾಡ್ಕೋಬೇಕು, ಅದು ನಾನು ಒಂದು ಶಾರ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಗ್ಲೂಗನ್ ನಿಮ್ಮ ಹತ್ರ ಇದ್ದರೆ ಓಕೆ, ಇಲ್ಲಾಂದರೆ ಫೆವಿಕ್ವಿಕ್ ಯೂಸ್ ಮಾಡ್ಬೋದು. ಹಾಟ್ ಗ್ಲೂ ಅಂತ ಅಲ್ಲ ಸೂಪರ್ ಗ್ಲೂ, ಇದು ಹಾಟ್ ಗ್ಲೂ. ಫೆವಿಕ್ವಿಕ್ ಯೂಸ್ ಮಾಡಿದ್ರು ಒಂದು 3 ಹತ್ರ 3 ಪ್ಲೇಸಸಲ್ಲಿ ಫಿಕ್ಸ್ ಮಾಡಿಕೊಂಡ್ರು ಓಕೆ. ಆ್ಯಂಡ್ ಇವಾಗ ಇದೆಲ್ಲ ಕ್ಲೀನ್ ಮಾಡ್ತೀನಿ, ನೋಡಿ ಯಾವ ಥರ ಫಿಕ್ಸ್ ಆಗಿದೆ ಅಂತ. ಇವಾಗ ಏನಂದರೆ ಔಟ್ಸೈಡು ಅರ್ಧ ಇರಬೇಕು, ಇನ್ಸೈಡ್ ಅರ್ಧ ಇರಬೇಕು. ಇಲ್ಲಿ ನೋಡಿ, ಅದು ಒಳಗಡೆಯಿಂದ ಲೇಟ್ ಆಗಿದ್ದರೆ ಮಾರ್ಕ್ ಅನ್ನೋದು ಯಾವ ಥರ ಬೀಳಿದೆ ಅಂತ ನೀವು ನೋಡ್ಬೋದು. ಇನ್ಸೈಡು ಅರ್ಧ ಬಲ್ಬ್ ಕಾಣ್ತಾ ಇದೆಯಲ್ಲ, ಆ್ಯಂಡ್ ಔಟ್ಸೈಡ್ ಕೂಡ ಅರ್ಧ ಬಲ್ಬ್ ಕಾಣಬೇಕು. ಆ ಥರ ಸೆಂಟ್ರಿಗೆ ಕರೆಕ್ಟಾಗಿ ನೀವು ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇವಾಗ ನಾನು ಒಂದು ಪ್ರೊಜೆಕ್ಟ್ರ್ ರೆಡಿ ಆಗೋಯ್ತು ಅಷ್ಟೇ. ಇದು ಇವಾಗ ಪ್ಲೇ ಮಾಡಿ ನಾನು ತೋರಿಸ್ತೀನಿ ನಿಮಗೆ, ಅಲ್ಲಿ ಬರುತ್ತಾ ಇಲ್ಲ ಅಂತ. ಲೈಟ್ಸ್ ಎಲ್ಲ ಆಫ್ ಮಾಡಬೇಕು. ಇವಾಗ ಇದು ಇಟ್ಟಿದ್ದೀನಿ, ಇದು ಇವಾಗ ನೋಡಿ ನಾರ್ಮಲ್ ಮೊಬೈಲಿಂದ ಈ ಥರ ಬರುತ್ತೆ. ಆದರೆ ಇವಾಗ ನೋಡಿ ಯಾವ ಥರ ಬರ್ತಾಯಿದೆ ಅಂತ. ಆದರೆ ಇದು ಉಲ್ಟಾ ಬರ್ತಾಯಿದೆ. ಫಸ್ಟು ಅದು ಉಲ್ಟಾ ಬರ್ತಾಯಿದೆ, ಮೊಬೈಲ್ ರೊಟೇಟ್ ಮಾಡಿದ್ರೂ ಅದು ಬಲ್ಪಿಂದ ಆಚೆಗೆ ಉಲ್ಟಾ ಬರ್ತಾಯಿದೆ. ಅದಕ್ಕೆ ನಾನು ಇವಾಗ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಇವಾಗ ಫುಲ್ ದೂರದಿಂದ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಲೈಟ್ ಆಫ್ ಮಾಡಿದ್ದೀನಿ. ಇವಾಗ ನೋಡಿ ಕಾಣಿಸುತ್ತೆ. ಎಸ್, ನೀವು ನೋಡ್ಬೋದು. ಕ್ಲಾರಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಆದರೆ ಪ್ರೊಜೆಕ್ಟ್ ಆಗುತ್ತೆ. ಅದು ಡಿಸ್ಟೆನ್ಸ್ ಅನ್ನೋದು ಕರೆಕ್ಟಾಗಿದ್ದರೆ ನಮಗೆ ಕ್ಲಾರಿಟಿ ಕೂಡ ಚೆನ್ನಾಗಿರುತ್ತೆ. ಮೊಬೈಲಿಂದ ಬಲ್ಪ್ ಇದೆ ಅಲ್ಲ, ಅಲ್ಲಿ ಆ ಡಿಸ್ಟೆನ್ಸು ಮತ್ತು ಈ ನಮ್ಮ ಕೈಯಲ್ಲಿದೆ ಅಲ್ಲ ಬಾಕ್ಸು, ಆ ಬಾಕ್ಸಿಂದ ವಾಲ್ಗೆ ಡಿಸ್ಟೆನ್ಸ್ ಅನ್ನೋದು ಕರೆಕ್ಟಾಗಿದ್ದರೆ ಪ್ರೊಜೆಕ್ಟ್ರ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇವಾಗ ಇಲ್ಲಿಂದ ತೋರಿಸ್ತೀನಿ. ಇವಾಗ ಸ್ವಲ್ಪ ಕ್ಲಾರಿಟಿ ಅನ್ನೋದು ಚೆನ್ನಾಗಿರುತ್ತೆ ನೋಡಿ. ಆವಾಗಿಂತ ಫಸ್ಟಲ್ಲಿತ್ತಲ್ಲ ಅದಕ್ಕಿಂತ ಇವಾಗ ಚೆನ್ನಾಗಿ ಕ್ಲಾರಿಟಿ ಇರುತ್ತೆ ನೋಡಿ. ಉಲ್ಟಾ ಬರ್ತಾಯಿದೆ. ಎಸ್, ಇವಾಗ ನೋಡಿ ಕ್ಲಾರಿಟಿ ಅನ್ನೋದು ಸ್ವಲ್ಪ ಚೆನ್ನಾಗಿದೆ, ಆದರೆ ಅಷ್ಟೊಂದು ಕ್ಲಾರಿಟಿ ಏನಿಲ್ಲ. ಇದು ಕ್ಯಾಮ್ರಾಯಿಂದ ಚೆನ್ನಾಗಿ ಕಾಣಿಸ್ತಿಲ್ಲ ಅಷ್ಟೇ, ಅದೇ ಕಣ್ಣಿಂದ ಆದರೆ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ನೋಡ್ಬೋದು ಕ್ಲಾರಿಟಿ ಅನ್ನೋದು ಚೆನ್ನಾಗಿದೆ, ಆದರೆ ಕ್ಯಾಮ್ರಾ ಸ್ವಲ್ಪ ದೂರದಿಂದ ಇಟ್ಟಿದ್ದೀನಿ, ಅದಕ್ಕೆ ಕ್ಲಾರಿಟಿ ಚೆನ್ನಾಗಿಲ್ಲ. ಕಣ್ಣಿಂದ ಆದರೆ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೂ. ನೀವು ನೋಡ್ಬೋದು ಕ್ಲಾರಿಟಿ ಅನ್ನೋದು ಹೆಂಗಿದೆ ಅಂತ. ಆ್ಯಂಡ್ ನಮ್ಮ ಎಕ್ಸ್ಪೆರಿಮೆಂಟ್ ಆದರೆ ಸಕ್ಸಸ್ ಆಯಿತು. ಅದಕ್ಕೆ ನೀವೊಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಏನು ಮಾಡಬೇಕಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ನೋಡಿ ಇಲ್ಲಿಂದ ಚೆನ್ನಾಗಿದೆ ಕ್ಲಾರಿಟಿ. ಇವಾಗ ಡಿಸ್ಟೆನ್ಸ್ ಅನ್ನೋದು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀನಿ, ಅದಕ್ಕೆ ಕ್ಲಾರಿಟಿ ಅನ್ನೋದು ಸ್ವಲ್ಪ ಚೆನ್ನಾಗಿದೆ. ಆ್ಯಂಡ್ ಇದು ಒಂದು ಸೈಡಿಂದ ನಾನು ವಾಲ್ಗೆ ಇಟ್ಟಿದ್ದೀನಿ, ಅದಕ್ಕೆ ಅದು ಫಸ್ಟಲ್ಲಿ ರೈಟ್ ಸೈಡು ಚೆನ್ನಾಗಿದೆ, ಲೆಫ್ಟ್ ಸೈಡೆಲ್ಲ ಫುಲ್ ಬ್ಲರ್. ಒಂದು ಸೈಡಿಂದ ಇಕ್ಕಿದ್ದೀನಿ ಬಾಕ್ಸ್ ಅನ್ನೋದು, ಅದಕ್ಕೆ ಹಂಗೆ ಬರ್ತಾಯಿದೆ. ನೀವು ನೋಡ್ಬೋದು ಕ್ಲಾರಿಟಿ ಅನ್ನೋದು ಹೆಂಗಿದೆ ಅಂತ. ನಾರ್ಮಲ್ ಪ್ರೊಜೆಕ್ಟ್ರ್ ಥರನೇ ಬರ್ತಾಯಿದೆ, ಆದರೆ ಕ್ಲಾರಿಟಿ ಸ್ವಲ್ಪ ಕಡಿಮೆ. ಡಿಸ್ಟೆನ್ಸ್ ಅನ್ನೋದು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಕ್ಲಾರಿಟಿ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಇಂಥ ಕಂಟೆಂಟ್ ನಿಮಗಂತೂ ಇಲ್ಲಿ ಸಿಗೋದಿಲ್ಲ. ನಮ್ಮ ಚಾನಲ್ ಓಪನ್ ಮಾಡಿಬಿಟ್ಟು ಕಂಟೆಂಟ್ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ವೀಡಿಯೋಗೆ ಲೈಕ್ ಮಾಡಿ ಹೋಗಿ. ನೆಕ್ಸ್ಟ್ ವೀಡಿಯೋ ಏನು ಮಾಡಬೇಕಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಏನೋ ಒಂದು ಮಾಡೋಣ. ಕಾಂಪೋನೆಂಟ್ಸ್ ಆದರೆ ಬುಕ್ ಮಾಡಿದ್ದೀನಿ, ಎಕ್ಸ್ಪೆರಿಮೆಂಟ್ಸ್ ಮಾಡೋಣ ಅಂತ. ಅದಕ್ಕಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ, ವೀಡಿಯೋಸ್ ತುಂಬಾ ಬರುತ್ತೆ. RC ಕಾರ್ಸು, DIY ಪ್ರಾಜೆಕ್ಟ್ಸ್ ಎಲ್ಲ ಜಾಸ್ತಿ ಬರುತ್ತೆ. ನೀವು ನೋಡ್ಬೋದು ಕ್ಲಾರಿಟಿ. ಆ್ಯಂಡ್ ಇಲ್ಲಿವರೆಗೂ ಯಾರಾದರೂ ವೀಡಿಯೋ ನೋಡಿದರೆ ಅವ್ರಿಗೆ
ಒಂದು 57 ಅಂತ ಕಮೆಂಟ್ ಮಾಡಿ, ಯಾಕಂದರೆ ನನಗೆ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕಲ್ಲ. 57 ಕಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ ಅವಾಗ ಫುಲ್ ವಿಡಿಯೋ ನೋಡಿದ್ದಾರೆ ಅಂತ. 1.5K ಇದೆ ನಮಗೆ ಸಬ್ಸ್ಕ್ರೈಬರ್ಸು. ಹತ್ತಿರದಲ್ಲಿ 2K ಹಾಕೋಬೇಕು. 2K ಇಲ್ಲ 10K, ಡೈರೆಕ್ಟಾಗಿ 10K, ನೆಕ್ಸ್ಟ್ 100K. ಟಾರ್ಗೆಟ್ ಅನ್ನೋದಿದ್ದರೆ ಅದು ಸಾಧನೆ ಮಾಡ್ಬೋದು ಅಂತ, ಅದಕ್ಕೆ 10K ಟಾರ್ಗೆಟ್ ಇವಾಗ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್. ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ನನಗೂ ಗೊತ್ತಾಗಬೇಕಲ್ಲ.